ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಚವಡಾಳ ಗ್ರಾಮದ ಗದ್ದುಗೆ ಮಠದ ಬಳಿ ನಿಧಿ ಆಸೆಗಾಗಿ ದುಷ್ಕರ್ಮಿಗಳು ಪೂಜೆಯೊಂದಿಗೆ ವಾಮಾಚಾರ ನಡೆಸಿದ್ದಾರೆ. ಈ ವಾಮಾಚಾರವನ್ನು ನಡೆಸಿ ಇನ್ನು ಕೆಲವೇ ದಿನಗಳಲ್ಲಿ ದುಷ್ಕರ್ಮಿಗಳು ಇಲ್ಲಿನ ನಿಧಿ ಶೋಧ ಕಾರ್ಯಕ್ಕಾಗಿ ಸಜ್ಜಾಗಿ ಭೂಮಿಯನ್ನು ಅಗೆಯಲು ಹುನ್ನಾರ ನಡೆಸಿದ್ದಾರೆಂದು ಚವಡಾಳ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಳೆದ 5-6 ವರ್ಷಗಳ ಹಿಂದೆಯೂ ಸಹ ನಿಧಿಗಳ್ಳರು ಇದೇ ಸ್ಥಳದ ಬಳಿ ಲಿಂಗಮುದ್ರೆ ಕಲ್ಲಿನ ಪಕ್ಕದಲ್ಲಿ ಭೂಮಿಯನ್ನು ಅಗೆದು ನಿಧಿಯನ್ನು ತೆಗೆದುಕೊಂಡು ಹೋಗಿದ್ದಾರೆಂದು ಚವಡಾಳ ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಈ ಮೊದಲು ಚವಡಾಳ ಗ್ರಾಮವು ಸ್ಥಳಾಂತರವಾಗುವ ಪೂರ್ವದಲ್ಲಿ ಗದ್ದುಗೆ ಮಠದ ಬಳಿ ಇತ್ತು. ಹೀಗಾಗಿ ಈ ಸ್ಥಳದಲ್ಲಿ ನಿಧಿ ಇರಬಹುದು ಎಂಬುದು ಚವಡಾಳ ಗ್ರಾಮಸ್ಥರ ನಿರೀಕ್ಷೆಯಾಗಿದೆ. ಒಟ್ಟಾರೆಯಾಗಿ ಇಲ್ಲಿನ ನಿಧಿಗಳ್ಳರ ವಿರುದ್ಧ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಚವಡಾಳ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವೀರೇಶ್ ಗುಗ್ಗಿರಿ, NKS TV4 ಶಿರಹಟ್ಟಿ. ಮೋಟ್ರ್ ಚಾಲು ಮಾಡಕ್ಕಂತ ಬಂದಾಗ ಇಲ್ಲೇ ದೇವ್ರಿಗೆ ಹೋಗಿ ಹೋದ್ರಾತು ಅಂತಂದು ಈ ಹೊಲ ಹಿಡ್ಕೊಂಡು ಮ್ಯಾಕೆ ಬಂದೆ. ಇಲ್ಲೇ ಇದು ಹೋಮಾಚಾರ ಮಾಡಿದ್ದು ಕಾಣ್ತು. ಆನಂತರ ಇಲ್ಲಿ ಸುಮಾರವಾಗಿ ಇಲ್ಲೇ ನಿಧಿ ಹಬ್ಬ ಅಂತ ಕಾರ್ಯಕ್ರಮ ನಡೆದೈತಿ ಸತತವಾಗಿ. ಒಂದು ಸಲ ಎಬ್ಬಿದಾಗ ಎಲ್ಲ ಹಂಡೆ ಗಿಂಡೆ ಎಲ್ಲ ಸಿಕ್ಕಿದ್ವು, ಜಜ್ಜಿ ಹೋಗೋದು ಹೋಗಿದ್ರು. ಆನಂತರ ಇದನ್ನು ಅದೇ ಟೈಪ್ ಮಾಡೋಕೆ ಸಿದ್ಧ ಮಾಡ್ಯಾರ. ಇದಕ್ಕೆ ಒಂದು ಸ್ವಲ್ಪ ಸಂಬಂಧಪಟ್ಟಂಥ ಇಲಾಖೆಗಳಾಯ್ತು, ಅಧಿಕಾರಿಗಳಾಯ್ತು, ಇದು ಸ್ವಲ್ಪ ಕ್ರಮ ವಹಿಸ್ಬೇಕು ಇದ್ರ ಬಗ್ಗೆ ಅಂತ ಸ್ವಲ್ಪ ನಮ್ಮಲ್ಲಿ ಕಳಕಳಿ.